ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರು ಬೆಳಗಾವಿಯಲ್ಲಿ ಸೃಷ್ಟಿಸಿದ ರಾಧಾಂತ ಅಷ್ಟಿಷ್ಟಲ್ಲ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಜಟಾಪಟಿಯನ್ನ ಸೃಷ್ಟಿಸಿದ್ದು ಕಡಿಮೆ ಏನಿಲ್ಲ. ಆದ್ರೆ ಇಲ್ಲಿ ಹೆಚ್ಚು ಹೈಲೈಟ್ ಆಗಿದ್ದು ಸಿಟಿ ರವಿಯ ರಾಧಾಂತ. ಜೀವ ಬೆದರಿಕೆ ಹಾಕಿದ ಕಾಂಗ್ರೆಸ್ ಮಂತ್ರಿಗೆ ಸರ್ವಾಧಿಕಾರ ಕೊನೆಯಾಗಲೇಬೇಕು. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಇದು ಸಿಟಿ ರವಿ ಹೇಳ್ತಿರೋ ಮಾತುಗಳು. ಸರ್ವಾಧಿಕಾರ ಕೊನೆಯಾಗಲೇಬೇಕು. ಪೊಲೀಸರು ದುರ್ಬಳಕೆ ಮಾಡಿಕೊಂಡು ಹಲ್ಲೆ ನಡೆಸಿದಿರಲ್ಲ, ಅತ್ತೆಗೂ ಒಂದು ಕಾಲ, ಸೊಸೆಗೂ ಒಂದು ಕಾಲ, ನಮಗೂ ಒಂದು ಕಾಲ ಬರುತ್ತೆ. ನನ್ನ ಮೇಲೆ ದಬ್ಬಾಳಿಕೆ ಆಗಿದೆ ಅಂತ ಕಿಡಿಕಾರಿರೋ ಸಿಟಿ ರವಿ ನಮಗೂ ಒಂದು ಕಾಲ ಬರುತ್ತೆ ಅಂತ ಸಿಡಿದಿದ್ದಾರೆ. ಇದು ಬೆಳಗಾವಿ ಕೋರ್ಟ್ ಬಳಿ ಸಿಟಿ ರವಿ ಹೇಳಿರೋ ಮಾತುಗಳು. ಈ ಮಾತುಗಳನ್ನು ಹೇಳೋದಕ್ಕೆ ಮುನ್ನ ಕೂಡ ಸಿಟಿ ರವಿ ಹಲವಾರು ಬಾರಿ ಕಿಡಿಕಾರಿದ್ರು. ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಂಡಿದ್ರು. ನಾನು ಯಾರನ್ನು ನಿಂದಿಸಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ರು. ಸಭಾಪತಿ ಮುಂದೆ ಏನ್ ಹೇಳಬೇಕು ಅದನ್ನು ಹೇಳ್ಕೊಂಡಿದ್ರು. ಅದೆಲ್ಲ ಆದ್ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪೊಲೀಸರು ಒಟ್ಟಾಗಿ ಸುವರ್ಣಸೌಧ ಬಳಿ ಕೋಲಾಹಲ ಸೃಷ್ಟಿಸಿದ್ದಾರೆ. ಇದೇ ವೇಳೆ ಸಿಟಿ ರವಿ ಕೂಡ ರಾದ್ಧಾಂತ ಹುಟ್ಟುಹಾಕಿದ್ದಾರೆ. ಸುವರ್ಣಸೌಧದಲ್ಲಿ ರಾದ್ಧಾಂತ ಸೃಷ್ಟಿಸಿದ ಸಿಟಿ ರವಿ. ಕೆಲ ಹೊತ್ತು ಹೈಡ್ರಾಮಾ, ಮತ್ತೆ ಕೆಲ ಸಮಯ ಆಕ್ರೋಶ. ಅದೊಂದು ಪದ ಇಷ್ಟೊಂದು ಅವಾಂತರ ಸೃಷ್ಟಿಸುತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಸಿಟಿ ರವಿ ಆ ಪದವನ್ನು ಹೇಳಿದ್ದಾರೋ ಹೇಳಿಲ್ವೋ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಅದೇನೇಗಿದ್ರು ಆ ಪದ ಅಷ್ಟೊಂದು ಪರಿಣಾಮ ಬೀರುತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಆ ಪದ ಹುಟ್ಟು ಹಾಕಿರೋ ಕಿಚ್ಚು ಮತ್ತು ಕಣ್ಣೀರಿಗೆ ಎಲ್ಲ ಭಸ್ಮವಾಗಿದೆ. ಸಿಟಿ ರವಿ ಪೂರ್ತಿ ಕಂಗಾಲಾಗಿದ್ದಾರೆ. ಅವಾಚ್ಯ ಶಬ್ದದಿಂದ ನಿಂದಿಸಿದ್ದ ಆರೋಪದಲ್ಲಿ ಸಿಟಿ ರವಿಗೆ ಕಾನೂನು ಕುಣಿಕೆ ಸುತ್ತಕೊಂಡಿದೆ. ಆ ಕುಣಿಕೆಯಿಂದ ಹೊರಬರೋದು ಹೇಗಪ್ಪ ಅಂತ ಸಿಟಿ ರವಿ ಒದ್ದಾಡಿದ್ದಾರೆ. ಕಾನೂನು ಜಾರಿ ವಿಚಾರದಲ್ಲಿ ಪೊಲೀಸರೇ ಸಿಟಿ ರವಿಯನ್ನು ಗುರುವಾರ ರಾತ್ರಿ ಇಡೀ ಎಲ್ಲೆಲ್ಲೋ ಸುತ್ತಾಡಿಸಿರೋ ಆರೋಪವೂ ಕೇಳಿ ಬಂದಿದೆ. ಇದರ ಜೊತೆಗೆ ಸಿಟಿ ರವಿ ಕೆಲ ರಾದ್ಧಾಂತ ಸೃಷ್ಟಿಸಿದ್ದಾರೆ. ರಾತ್ರಿ ಇಡೀ ಸಿಟಿ ರವಿಗೆ 3 ಜಿಲ್ಲೆ ರೌಂಡ್ಸ್. ರಸ್ತೆ ಮಧ್ಯೆಯೇ ಧರಣಿ ಕೂತು ಸಿಟಿ ರವಿ ಆಕ್ರೋಶ. ಅಶ್ಲೀಲ ಪದ ಬಳಕೆ ಆರೋಪದಲ್ಲಿ ಗುರುವಾರ ರಾತ್ರಿ ಸಿಟಿ ರವಿ ಬಂಧನವಾಗಿದೆ. ಸುವರ್ಣಸೌಧದಲ್ಲೇ ಸಿಟಿ ರವಿ ಅವರನ್ನು ಬಂಧಿಸಿ ಕರೆದೊಯ್ದ ಪೊಲೀಸರು ಇಂದು ಬೆಂಗಳೂರಿಗೆ ಕರೆತರುತ್ತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಬೆಳಗಾವಿಯಿಂದ ಹೊರಟ ಪೊಲೀಸರು ರಾತ್ರಿ ಇಡೀ ಠಾಣೆಯಿಂದ ಠಾಣೆಗೆ ಕರೆದೊಯ್ದಿದ್ದಾರೆ. ರಾತ್ರಿ ಇಡೀ ಠಾಣೆಯಿಂದ ಠಾಣೆಗೆ ಕರೆದೊಯ್ದಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಅಂದ ಹಾಗೆ ಸಿಟಿ ರವಿಯನ್ನು ಬಾಗಲಕೋಟೆ, ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಓಡಾಡಿಸಿದ್ದಾರೆ ಎಂದು ಹೇಳಲಾಗ್ತಿದೆ. ಇದೇ ವೇಳೆ ಸಿಟಿ ರವಿ ತಲೆಗೆ ಪೆಟ್ಟು ಬಿದ್ದಿರೋ ಸ್ಥಿತಿಯಲ್ಲೇ ರಸ್ತೆ ಮಧ್ಯೆ ಧರಣಿಗೆ ಕೂತ್ಕೊಂಡಿದ್ದಾರೆ. ನಾನು ಬರೋದಿಲ್ಲ, ನನ್ನ ಕೊಲ್ಲೋಕೆ ಯತ್ನಿಸ್ತಾಗಿದ್ದೀರಿ ಅಂತ ಆರೋಪ ಮಾಡಿದ್ದಾರೆ. ವಿಡಿಯೋ ಮಾಡಿ ಜೀವಕ್ಕೆ ಅಪಾಯವಿದೆ ಅಂದ್ರು ಸಿಟಿ ರವಿ. 3 ಜಿಲ್ಲೆ ಸುತ್ತಾಡಿಸಿ ಕೊನೆಗೆ ಪೊಲೀಸ್ ಠಾಣೆಯೊಳಗೆ ಸಿಟಿ ರವಿಯನ್ನು ಕರ್ಕೊಂಡು ಬಂದಿದ್ರು. ಈ ವೇಳೆ ವಿಡಿಯೋ ಮಾಡಿದ್ದ ಸಿಟಿ ರವಿ ನನ್ನ ಜೀವಕ್ಕೆ ಅಪಾಯವಿದೆ, ನನ್ನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ, ನನ್ನ ಜೀವಕ್ಕೆ ಅಪಾಯವಿದೆ ಅಂತ ಹೇಳ್ತಾನೆ ನನ್ನ ಜೀವಕ್ಕೇನಾದ್ರೂ ಆದ್ರೆ ಕಾಂಗ್ರೆಸ್ಸೇ ಕಾರಣ ಎಂದಿದ್ದಾರೆ. ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ವಾತಾವರಣ ನಿರ್ಮಾಣವಾಗಿದೆ, ಎಲ್ಲ ನಿಗೂಢವಾಗಿದೆ ಅಂತ ಕಿಡಿಕಾರಿದ್ದಾರೆ. ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ಅದಕ್ಕೆ ಪೊಲೀಸರು ಮತ್ತು ಇಲ್ಲಿಯ ಸರ್ಕಾರ, ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್, ಡಿ.ಕೆ. ಶಿವಕುಮಾರ್ ಅವ್ರ ತಂಡವೇ ಇದಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ಈ ಮೂಲಕ ನಾನು ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲವೂ ನಿಗೂಢವಾಗಿದೆ. ಯಾವುದೋ ಕ್ರಿಮಿನಲ್ಗಳನ್ನು ನಡೆಸ್ಕೊಳ್ಳೋ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ. ಅವರು ನಡೆಸ್ಕೊಳ್ತಿರೋ ರೀತಿ ಅನುಮಾನ ಹುಟ್ಟಿಸ್ತಾ ಇದೆ. ಪ್ರತಿಯೊಂದು ನಡೆಯೂ ಕೂಡ ಅನುಮಾನಾಸ್ಪದವಾಗಿದೆ ಅವರು ನಡ್ಕೊಳ್ತಿರ್ತಕ್ಕಂಥ ರೀತಿ. ನಾನೊಬ್ಬ ಜನಪ್ರತಿನಿಧಿಯಾಗಿ ಮಂತ್ರಿಯಾಗಿ ಕೆಲಸ ಮಾಡಿದವನು, ನಾನು ಕೊಟ್ಟ ದೂರಿಗೆ 0 FIR ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ರೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇದೆಲ್ಲವೂ ಅವರು ತುರ್ತು ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಸುವರ್ಣಸೌಧದಲ್ಲೂ ಮೊದಲು ಪೊಲೀಸರು ಬಂಧಿಸೋದಕ್ಕೆ ಬಂದಿದ್ದಾಗ ಬಿಜೆಪಿ ನಾಯಕರ ಜೊತೆಗೆ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ರು.
ಅರೆಸ್ಟ್ ಮಾಡುವ ವೇಳೆ ಪ್ರತಿರೋಧ ತೋರಿದ್ದ ಸಿಟಿ ರವಿಯನ್ನು ಬಲವಂತವಾಗಿ ಎತ್ತೊಯ್ದು ಕಾರಿನಲ್ಲಿ ತುಂಬಿಕೊಂಡಿದ್ರು ಪೊಲೀಸರು. ಆಮೇಲೆ ನಡೆದಿದ್ದು 3 ಜಿಲ್ಲೆಗಳ ರೌಂಡ್ಸ್. ನಂತರ ಠಾಣೆಗೆ ಕರೆತಂದಿದ್ದ ಸಿಟಿ ರವಿಗೆ ಪೊಲೀಸರು ಊಟ ಕೂಡ ಕೊಟ್ಟಿರ್ಲಿಲ್ವಂತೆ, ಗಾಯವಾಗಿದ್ರು ಚಿಕಿತ್ಸೆ ನೀಡಿರ್ಲಿಲ್ವಂತೆ. ಇದೆಲ್ಲ ಆರೋಪಗಳು ಪೊಲೀಸರ ಮೇಲೆ ಕೇಳಿ ಬಂದಿವೆ. ಈ ಆರೋಪಗಳ ತನಿಖೆ ನಡೆದ ಮೇಲೆ ನಿಜಾಂಶ ಗೊತ್ತಾಗಲಿದೆ. You are violating.